ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:45ಗೆ ಯಾಕಿದ್ದೀನಿ ಅಂತ ಹೇಳಿದ್ರೆ, ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ಅರ್ಥ ಆಗುತ್ತೆ. ನಾವು ಮನೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇದು ರೀಸೆಂಟಾಗಿ ದೇವಸ್ಥಾನ ಓಪನ್ ಆಯಿತು ಅಂತ ನಿಮಗೆ ಗೊತ್ತು. ಹೋಗಿದ್ವಿ ಆ್ಯಂಡ್ ನಾನು ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ. ಆ ದೇವಸ್ಥಾನದಲ್ಲಿ 48 ಡೇಸ್ ನಾವು ನಾನ್ ವೆಜ್ ತಿನ್ನೋಂಗಿಲ್ಲ ಅಂತ ಹೇಳಿದರು. ಪೂಜೆ ಅಂದರೆ ಮಧ್ಯೆ ಮಧ್ಯೆ ಯಾರ್ಯಾರು ಮನೆ ದೇವಸ್ಥಾನ ಹೋಗ್ಲಿರ್ದಿರ ಅವ್ರು ಬಂದು ಪೂಜೆ ಮಾಡಿಸಿ, ಅಂದರೆ ಪ್ರಸಾದ ಏನಾದರೂ ನೈವೇದ್ಯ ಏನಾದರೂ ಮಾಡಿಸಿ ದೇವ್ರಿಗೆ ಪೂಜೆ ಮಾಡಿಸ್ಬಿಡಿ, ಮಧ್ಯೆ ಯಾವಾಗಾದರೂ ಬಂದು ಅದಾದಮೇಲೆ ತಿನ್ಬೋದು ಅಂತ ಹೇಳಿದರು. ಇವಾಗ ಆಲ್ಮೋಸ್ಟ್ ನಾವು ಪೂಜೆ ಎಲ್ಲ ಆಗಿ ಒಂದು 25-26 ಡೇಸ್ ಆಗಿದೆ. ಇವಾಗ ಎಲ್ಲರೂ ಊರಲ್ಲಿರೋರೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರಂತೆ. ಸೊ ಇವತ್ತು ನಾವು ಮಾಡಿಸ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಅದಕ್ಕೆ ನಾನು 5ಗೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಪೂಜೆ ಎಲ್ಲ ಆಗಿದೆ. ಅಮ್ಮನೂ ಸ್ನಾನ ಮಾಡ್ತಾಯಿದ್ದಾರೆ. ಶಿವ ಅವರು ಕೆಳಗಡೆ ಹೋಗಿದ್ದಾರೆ. ಕಾರ್ ಪಾರ್ಕ್ ಮಾಡಿದ್ರು, ಈಚೆ ಹಾಕ್ಬಿಟ್ಟು ಸ್ವಲ್ಪ ಪಾರ್ಕಿಂಗ್ ಹಾಗೆ ನೀರು ಹಾಕ್ಬಿಡ್ತೀನಿ ಅಂತ ಹೋಗಿದ್ದಾರೆ. ಇವಾಗ ಏನಿಲ್ಲ, ಪೂಜೆ ಎಲ್ಲ ಆಯಿತು, ರೆಡಿ ಆಗಬೇಕು ಅಷ್ಟೇ. ಬನ್ನಿ ನೋಡೋಣ ಶಿವರು ಏನು ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಅಂತ. ಇನ್ನೂ ಅರ್ಧಂಬರ್ಧ ಬೆಳಕಾಗಿದೆ ಗೈಸ್. ನೋಡಿ, ಒಳಗಿದ್ರೆ ಫುಲ್ ಶೆಕೆ ಆಗ್ತಾ ಇರುತ್ತೆ, ಬಟ್ ಈಚೆ ಹೋದರೆ ಎಷ್ಟೊಂದು ಕುಳುಕುಳು ಅಂತ ಇರುತ್ತೆ ಅಂದರೆ. ಹೆಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಗೈಸ್. ನೋಡಿ, ಪೈಪ್ ತೊಗೊಂಡು ಇವಾಗ ಪಾರ್ಕಿಂಗೆಲ್ಲ ಸ್ವಲ್ಪ ಹಾಗೆ ಸಿಂಪಲಾಗಿ ನೀರು ಹಾಕ್ಬಿಡ್ತಾರೆ. ನಾನು ಸ್ವಲ್ಪ ರಂಗೋಲಿ ಹಾಕ್ಬಿಡ್ತೀನಿ. 2 ಡೇಸ್ ಆಯಿತು ರಂಗೋಲಿ ಹಾಕಿ, ಅದಕ್ಕೆ ಇವಾಗ ರಂಗೋಲಿ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನೈಟೇ ಇದೆಲ್ಲ ಮಾಡ್ಬೋದಿತ್ತು, ಯಾಕಂದರೆ ಇವರು ಡ್ಯೂಟಿಯಿಂದ ಬಂದಿದ್ದೇ 9 ಗಂಟೆ ಆಯಿತು. ಆ್ಯಂಡ್ ಪರವಾಗಿಲ್ಲ, ಡ್ಯೂಟಿಯಿಂದ ಬಂದಿಲ್ಲದೆ ಇದ್ದರೂ ನಾನೇ ಮಾಡ್ತಿದ್ದೆ. ಬಟ್ ಹೋಗೋಕ್ಕೆ ಪ್ಲ್ಯಾನ್ ಆಗಿದೆ, ನೈಟ್ ಆಗೋಯ್ತು. ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ ನೈಟ್ ಆಗಿರೋದ್ರಿಂದ. ಹೌದು. ಈಗ ಅಮ್ಮ ಸ್ನಾನ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನೀವು ಮಾಡ್ಕೊಬಿಟ್ರೆ ಈ ಮದುವೆ ಆದಮೇಲೆ ಒಂದು ಮಂತ್ಗೆ ಒಂದು ಸಲ, ಒಂದು ಮಂತ್ಗೆ 2 ಸಲನಾದರೂ ಹೋಗ್ತಾಯಿದ್ದೀವಿ ಅಲ್ವಾ? ಮದುವೆಗೆ ಮುಂಚೆ ಹಂಗೆ ಹೋಗ್ತಾಯಿದ್ರಾ? ಒಂದು ಮಂತ್ಲಿ 2-3 ಟೈಮ್ಸ್. ಹಾಂ, ಮದುವೆಗೂ ಮುಂಚೆ ಹೋಗ್ತಾಯಿದ್ರು ಅಂದರೆ ಗೈಸ್, ಹುಡುಗಿ ನೋಡೋಕೆ ಹೋಗ್ತಾಯಿದ್ರು ಅಲ್ವಾ? ಹಾಂ ಹಾಂ, ಫಂಕ್ಷನ್ಸ್ ಬಂದರೆ ಹೋಗ್ತಾಯಿದ್ರಿ ಅಷ್ಟೇನಾ? ಏನು ಸೈಡಿಗೆ ನಿಲ್ಲಿಸ್ಬಿಟ್ಟಿದ್ರೆ ಬೈಕು? ಓ, ಇಲ್ಲೇ ಇದೆಯಾ? ಹಾಂ ಹಾಂ. ಮತ್ತು ಇನ್ನೇನು ಸಮಾಚಾರ? ಇವ್ರಿಗೆ ನಿದ್ದೆ ಮುಗ್ದಿಲ್ಲ. ಇವರು ಡೈಲಿ 7 ಗಂಟೆ 7:15 ಎದ್ದು ಅಭ್ಯಾಸಕ್ಕೆ 5 ಫ್ರೆಂಡ್ಸ್ 5:15 ಎದ್ದೇಳಿಸ್ಬಿಟ್ಟಿದ್ದೀನಿ. ಇನ್ನು ಕಾರ್ ಡ್ರೈವ್ ಮಾಡೋದು ಯಾರು? ನಾನಾ? ಓಕೆ, ನಾನು ರೆಡಿ. ನೀವು ರೆಡಿನಾ ಕೂತ್ಕೊಳ್ಳೋಕ್ಕೆ? ನೀವೇ ರೆಡಿ ಅಂದರೆ ನಾನು ರೆಡಿ ಇರಲ್ವಾ? ನಾನು ಡ್ರೈವ್ ಮಾಡೋಕ್ಕೆ ರೆಡಿ ಇದ್ದೀನಿ ನೋಡಿ. 3 ಮಂತ್ಸಿಂದ ನೀಟಾಗಿ ಕಾರ್ ಡ್ರೈವ್ ಮಾಡೋದು ಹೇಳ್ಕೊಟ್ಬಿಟ್ಟಿದ್ರಿ, ನಿಮ್ಗೆ ಚಿಂತೆನೇ ಇರ್ತಾ ಇರಲಿಲ್ಲ. ನಿಜ ತಾನೇ? ಅಲಾರಾಮ್ ಹೊಡ್ಕೊತ ಇದೆ ಗೈಸ್. ನಾನು ಆಲ್ಮೋಸ್ಟ್ ರೆಡಿ ಆದೆ. ತಲೆ ಒಂದು ಬಾಚ್ಕೊಬೇಕು, ಸ್ವಲ್ಪ ಒದ್ದೆ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇವರು ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ಬಂದು ಹಿಂಗೆ ಕೂತಿದ್ದಾರೆ ಫೋನ್ ನೋಡ್ತಾ. ಆ್ಯಂಡ್ ನೆನ್ನೆ RCB ಮ್ಯಾಚ್ ಇತ್ತು. RCB ವಿನ್ ಆಯ್ತಾ? RCB ಗೆದ್ರು, ಬಟ್ ಮ್ಯಾಚ್ ನೋಡೋ ಭಾಗ್ಯ ನಂಗೆ ಸಿಗಲಿಲ್ಲ. ಎಲ್ಲಿ ನೀವು ಬಂದಿದ್ದೆ? ಅಷ್ಟೊತ್ತಾಯ್ತಲ್ಲ. ಒಂದು ಸೈಡ್ ಬ್ಯಾಟಿಂಗ್ ಆಗಿತ್ತು ನಾನು ಬಂದಾಗ ಡ್ಯೂಟಿಯಿಂದ, ಇನ್ನೊಂದು ಸೈಡ್ ಬ್ಯಾಟಿಂಗ್ ನೋಡೋಣ ಅಂತ ಫೋನ್ ತೆಗ್ದೆ. ಅಕ್ಕ ಗರಂ ಆದ್ಲು, ಈಗ ತಾನೇ ಬಂದಿದ್ದೀರಾ, ಹೆಂಡತಿ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಫೋನ್ ಇಟ್ಕೊಂಡು ಕೂತಿದ್ದೀರ. ನಾನು ತಗ್ ಫೋನ್ ಬಿಸಾಕ್ತೆ ಸೈಡಿಗೆ. ಸೊ ಫೋನ್ ಬಿಸಾಕ್ಬಿಟ್ಟು ಮಾತಾಡಿದ್ರೆ ಫ್ರೆಂಡ್ಸ್ ಫುಲ್ ಗೋಕೆ ಹೊಡಿತಾ ಇದ್ದಾರೆ.
ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತಲ್ಲ. ನಾನು 9 ಗಂಟೆಗೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವ್ರು ಬಂದಿದ್ದು ಲೇಟ್ ಆಯಿತು. ಇವ್ರಿಗೋಸ್ಕರ ಏನು ಊಟ ಗೀಟ ಮಾಡ್ತಾರೆ. ಆಲ್ರೆಡಿ ಅಲ್ಲೇ ಊಟ ಮಾಡ್ಕೊಂಬಂದ್ಬಿಟ್ಟಿದ್ರು. ಇವ್ರು ಊಟ ಮಾಡ್ತಾರೇನೋ ಅಂತ ನಾನು ಎದ್ದು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇವ್ರು ಊಟ ಮಾಡಲಿಲ್ಲ. ಇವ್ರು ಊಟ ಮಾಡಿಲ್ಲ ಅಂತಂದರೆ ನಾನು ಇನ್ನೂ ಬೇಗ ಮಲ್ಕೊಂಬಿಟ್ಟಿರೋವೆ. ಆಮೇಲೆ 1 ಅವರ್ 1.5 ಅವರ್ ಲೇಟ್ ಆಯಿತು. ಇವ್ರು ಬಂದು ನಿದ್ದೆ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಕರೆಕ್ಟಾಗಿ ನಿದ್ದೆನೇ ಬರಲಿಲ್ಲ. ಅಷ್ಟೇ ಅಷ್ಟೇ ಅಷ್ಟೇನಾ? ಅಷ್ಟೇ. ಈಗ ಸ್ನಾನಕ್ಕೆ ಹೋಗ್ತೀರಾ ಏನೋ? ಹೊಂಟ್ರಾ? ಈಗ ಹೆಂಗೆ ಪೂಜೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಏನಪ್ಪ, ಈಗ ಹೋಗಿ ದೇವಸ್ಥಾನದಲ್ಲಿ ನಾರ್ಮಲ್ ಪೂಜೆ ಮಾಡಿಸೋದು ಬೆಳಗ್ಗೆ. ತಿರ್ಗಾ ಸಂಜೆ ಅವ್ರು ಲಿಸ್ಟ್ ಕೊಡ್ತಾರೆ, ತಂದ್ಬಿಟ್ಟು ಪ್ರಸಾದ ಏನು ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಬೇಕು. ನೆಕ್ಸ್ಟ್ ವಾರ ಇದು ಎಲ್ಲ ಪ್ರಸಾದ ಏನೋ ರಸಾಯನ ಆ ಥರ ಏನಾದರೂ ಮಾಡಿಸ್ಬೇಕು. ಮಾಡಿಸಿ ಸಂಜೆ ಪೂಜೆ ಇರುತ್ತೆ. ಒಂದು 7 ಗಂಟೆ ಅಷ್ಟು 7 ಗಂಟೆ ಅಷ್ಟೊತ್ತು ಪೂಜೆ ಇರುತ್ತೆ. ಪೂಜೆ ಮುಗಿಸ್ಕೊಂಡು ನಾವು ರಿಟರ್ನ್ ಆಗ್ಬೋದು. ಮತ್ತು ನಾನ್ ವೆಜ್ ಬಗ್ಗೆ ನೋಡೋಣ. ಅದ್ರ ಬಗ್ಗೆ ಇನ್ನೂ ಸ್ಟ್ಯಾಂಡ್ ಏನೂ ತೊಗೊಂಡಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ನಾವು ಅಂದ್ಕೊಂಡಿರೋದು ಪೂಜೆ ಎಲ್ಲ ಮುಗಿದ್ಮೇಲೆ ತಿನ್ಬೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ಕನ್ಫರ್ಮಾಗಿ ಏನು ಅಂತ ಗೊತ್ತಾಗುತ್ತೆ. ಇವಾಗಲೇ ತಿನ್ಬೋದಾ? ಪೂಜೆ ಎಲ್ಲ ಮುಗಿಸಿದ್ದೀವಲ್ಲ, ದೇವರಿಗೆ ನೈವೇದ್ಯ ಪ್ರಸಾದ ಎಲ್ಲ ಕೊಟ್ಟಿರ್ತೀವಿ, ತಿನ್ಬೋದಾ? ಆರ್ ಮನೆಯಲ್ಲಂತೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಬೇಕಾದ್ರೆ ತಿನ್ಕೊಳ್ಳೋಣ ಅಂತ. ಓ, ಹಂಗೆ ಅಂದ್ಕೊಂಡಿದ್ದೀರಾ ನೀವು? ಓಕೆ. ಓಹೋ, ಹಂಗಾದರೆ ಓಕೆ, ಅದು ಒಳ್ಳೆಯದೇ. 48 ಡೇಸ್ವರೆಗೂ ಅಲ್ಲೂ ದೇವಸ್ಥಾನದಲ್ಲಿ ತಿನ್ನಬೇಡಿ ಅಂತ ಹೇಳಿದ್ದಾರೆ, ಮಾಡಬೇಡಿ ಅಂತ ಹೇಳಿದ್ದಾರೆ. ಏನು ಎಷ್ಟೆಷ್ಟು ದೂರಕ್ಕೆ ಯೋಚನೆ ಮಾಡಿದ್ದಾರೆ ನೋಡಿ. ಆಗಲೇ ಹಂಗೆ ಇನ್ನೀಗ ಕೇಳಬೇಕಾ? ಎಷ್ಟು ಗಂಟೆಗೆ ಎದ್ರಿ ನೀವು? ನಾನು ಎದ್ದೆ 5ಗೂ ಮುಂಚೆನೇ ಇದ್ದೆ. ಎಚ್ಚರಾಯಿತು 4:45ಗೆ. ನಾನು ಸ್ವಲ್ಪ ಹಂಗೆ ಕಂಡುಬಿಟ್ಕೊಂಡು ಅಲಾರಾಮ್ ಹಿಂಗೆ ಆನ್ ಆದ ತಕ್ಷಣ ನನಗೆ ಎದ್ದೇಳೋಕ್ಕಾಗಲ್ಲ. ನನಗೊಂದು 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗಬೇಕು. ಅದಕ್ಕೆ ನಾನು ಮುಂಚೆನೇ ಎಚ್ಚರ ಆಗಿತ್ತು. ಒಂದು 10 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಎದ್ದೆ. ನಾನು 5ಗೆ ಕೊಟ್ಟಿದ್ದೆ. ನಾನು ಹೆಂಡ್ತಿ ನಾನು ಎದ್ಬಿಡ್ತೀನಿ ಅಂತ ಅಲಾರಾಮ್ ಆಫ್ ಮಾಡ್ಕೊಳ್ಳೋಣ. ನೀವು 5ಗೆ ಯಾಕೆ ಕೊಟ್ಟಿದ್ರಿ? ಸರಿ, ನೀವು ಹೇಳಿಲ್ಲ ಅಂದರೆ ನಾನು ಹೇಳ್ಸೋಣ. ನಾನು ಆ್ಯಕ್ಚುಲಿ ಮುಂಚೆನೇ ಎದ್ದಿದ್ನಲ್ಲ, ಅದಕ್ಕೆ ನಾನು ಎದ್ದು ಸ್ನಾನಕ್ಕೆ ಹೋಗ್ತಾಯಿದ್ದೆ. ಮತ್ತು ಇವ್ರು ಯಾಕೆ ಮತ್ತೆ ಎಚ್ಚರ ಆಗ್ತಾರೆ ಅಂತ ನಾನು ಇವ್ರ ಫೋನಲ್ಲೇ ಅಲಾರಾಮೆಲ್ಲ ಆಫ್ ಮಾಡಿ ಸ್ನಾನಕ್ಕೆ ಹೋದೆ. ನೋಡಿ, ಹೊರಡ್ತೀನಿ ನಾನು ಸ್ನಾನಕ್ಕೆ. ಅಮ್ಮ ಬಂದ್ಬಿಡ್ತಾರೆ ಈಗ ಸ್ನಾನಕ್ಕೆ. ಅದೇ ಸೌಮ್ಯ ಅಕ್ಕ ಅವ್ರು ಯಾರು ಬರಲ್ವಾ? ಇಲ್ಲ, ಅವ್ರು ಯಾರು ಬರಲ್ಲ. ಚಿಂಟುನೂ ಬರಲ್ಲ, ಕಾಲೇಜ್ ಇದೆಯಾ? ಚಿಂಟು ಬಂದು ಜೀವಿತಕ್ಕೆ ನೀಟ್ ಮತ್ತೆ ಎಕ್ಸಾಮ್ ಇದಾಗಿರೋದ್ರಿಂದ ಕ್ಯಾನ್ಸಲ್ ಆಗಿ ಮತ್ತೆ ಈಗ ನೀಟ್ ಬರೀಬೇಕು. ಪಾಪ ಪ್ರಿಪೇರ್ ಆಗ್ತಾ ಇದ್ದಾರೆ. ಆದರೂ ಸ್ಟೂಡೆಂಟ್ಸಿಗೆ ಹಿಂಗಾಗಿರುತ್ತೆ ಅಲ್ವಾ? ಮತ್ತೆ ಓದಬೇಕು. ಒಂದು ವಾರ. ಹೌದು, ಮತ್ತೆ ಓದಬೇಕು ಅಂದರೆ ಸೀರಿಯಸ್ಲಿ ತುಂಬ ಕಷ್ಟ ಆಗುತ್ತೆ. ಎಕ್ಸಾಮ್ ಆ ಟೆನ್ಷನ್ ಆ ತಲೆನೂ ತುಂಬ ಕಷ್ಟ. ಬಿಡೋಕ್ಕಾಗದೆ ಓದೋಕ್ಕಾಗದೆ ಕಷ್ಟ 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 ಕಷ್ಟ. ಮತ್ತು ನಿಮ್ಮ ಬಟ್ಟೆ ಎತ್ತಿಟ್ಬಿಡ್ಲಾ? ಸರಿ, ಓಕೆ ಗಾಯ್ಸ್, ಆಮೇಲೆ ಸಿಗ್ತೀವಿ. ಬಾಯ್. ಹಾಗೆ ಫ್ರೆಂಡ್ಸ್, ಎಲ್ಲರೂ ಬೇಗ ರೆಡಿಯಾಗಿ ಬೇಗನೆ ಹೊರಟ್ವಿ. ಏನಂದರೆ ಇವಾಗ ಫ್ಯೂಯಲ್ ಹಾಕ್ಸೋಣ ಅಂತ ಸ್ಟಾಪ್ ಮಾಡಿದ್ರು. ಫ್ಯೂಯಲ್ ಹಾಕ್ಸ್ತಾ ಇದ್ದಾರೆ. ಮತ್ತೆ ವಿಡಿಯೋ ತಗೊಬನ್ನಿ ಅಂತಂದ್ರು. ಯಾವ ತಗೊಳ್ಳಿ? ಹಾಗೆ ಫ್ರೆಂಡ್ಸ್, ಪೂಜೆಗೆಲ್ಲ ಪೂಜೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಫಸ್ಟು ಪೂಜೆ ಮಾಡಿಸ್ಬಿಡ್ಬೇಕು ಹೂವೆಲ್ಲ ಕೊಟ್ಟು. ಅದಾದಮೇಲೆ ನೈಟು ನಾವು ಪ್ರಸಾದ ಮಾಡಿಸ್ಬೇಕಿರೋದು. ಅದಕ್ಕೆ ಫಸ್ಟು ಹೂವು ತೊಗೊಂಡೋಗೋಣ. ಆಮೇಲೆ ಪೂಜೆ ಸಾಮಾನು, ಪೂಜೆಗೆ ಏನೇನು ಬೇಕು ಹಣ್ಣು ಕಾಯೆಲ್ಲ ಮುಂದೆ ತೊಗೊಳ್ಳೋಣ ಅಂತ ಫಸ್ಟು ಹೂವು ಸಿಕ್ತು ರೋಡಲ್ಲೇ. ಹೂವು ತೊಗೊಂಡ್ವಿ. ಹೂವು ದೇವರಿಗೆ ಮತ್ತು ನನಗೆ ಮುಡ್ಕೊಳ್ಳೋಕ್ಕೆ ಹೂವು ತೊಗೊಂಡ್ರು. ಫ್ರೆಂಡ್ಸ್, ನಾವು ಪೂಜೆಗೆ ಏನೇನು ಬೇಕೆಲ್ಲ ತೊಗೊಂಡು ಇವಾಗ ತಿಂಡಿ ತಿನ್ನೋಣ ಅಂತ ಹೋಟೆಲ್ಗೆ ಬಂದ್ವಿ. ಫಸ್ಟೇ ತಿಂಡಿ ತಿನ್ಕೊಬಿಟ್ರೆ ಆಮೇಲೆ ಪೂಜೆ ನಿಧಾನಕ್ಕೆ ಆರಾಮಾಗಿ ಮಾಡ್ಕೋಬೋದು ಅಂತ ಇಡ್ಲಿ ತಿಂತಾಯಿದ್ದೀವಿ. ಫೈನಲಿ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ. ಆ ದೇವಸ್ಥಾನ ನಾನು ನಿನ್ನೆ ಹೇಳ್ದಾಗೆ 48 ಡೇಸ್ 48 ದಿನವೂ ಒಬ್ಬೊಬ್ಬರು ಬಂದು ದೇವಸ್ಥಾನ ಎಲ್ಲ ಗೂಡಿಸಿ ಒರೆಸಿ ಪೂಜೆ ಮಾಡಿಸ್ಬೇಕು. ಸೊ ನಮ್ಮದು ಇವತ್ತು ಪೂಜೆ ಆಗಿರೋದ್ರಿಂದ ನಾವೇ ಇವಾಗ ಬಂದು ದೇವಸ್ಥಾನ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ನಾವು ಪೂಜೆಗೆ ರೆಡಿ ಮಾಡಬೇಕು. ನಾವು ಇವಾಗ ಕ್ಲೀನ್ ಮಾಡ್ತಾಯಿದ್ದೀವಿ. ದಿನ ಒರೆಸೋದ್ರಿಂದ ಅಷ್ಟೇನು ಗಲೀಜಾಗಿರಲ್ಲ, ಹಾಗೆ ಸಿಂಪಲಾಗಿ ಒರೆಸ್ಕೊಂಡ್ವಿ. ಇವಾಗ ನೋಡ್ತಾ ಇದ್ದೀರಲ್ಲ, ಹೊರಗಡೆ ಎಲ್ಲ ಅವರೇ ಕ್ಲೀನ್ ಮಾಡಿದ್ರು, ಒಳಗಡೆ ಮಾತ್ರ ನಾವು ಗುಡಿಸಿ ಒರೆಸಿದ್ವಿ ಅಷ್ಟೇ. ಎಲ್ಲ ಕ್ಲೀನ್ ಆಯಿತು. ದೇವಸ್ಥಾನ ಎಲ್ಲ ಎಷ್ಟು ಕ್ಲೀನಾಗಿದೆ ನೋಡಿ.
ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.